ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಹೇಗಿದ್ದೀರಾ? ನಾವು ಆರಾಮಿದ್ದೀವಿ ನೋಡ್ರಿ. ನೀವು ಕೂಡ ಆರಾಮಿದ್ದೀರಾ ಅಂದ್ಕೊಂಡು ಭಾವಿಸ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ. ಮೊನ್ನೆ ಮಾಡಿದ್ನಲ್ಲ ರೋಸ್ಮೇರಿ ವಾಟ್ರ್, ಅದನ್ನು ನಾನು ಇವಾಗ ತಲೆಗೆ ಸ್ಪ್ರೇ ಮಾಡ್ಕೊಕತ್ತೀನಿ ರೀ. ವಾರದಾಗ 2 ಸಲ ಮಾಡಿಕೊಂಡ್ರು 2 ಇಲ್ಲ 3 ದಿನ 3 ಸಲ ಮಾಡ್ಕೋಬೋದು. ಯಾಕಂದರೆ ತುಂಬಾ ಒಳ್ಳೆ ರಿಸಲ್ಟೇ ಕೊಟ್ಟದಂತಲೇ ಹೇಳ್ಬೋದು ಫ್ರೆಂಡ್ಸ್. ತಲೆ ಸ್ನಾನ ಮಾಡಬೇಕಂತ ಅನ್ನೋದೇನಿಲ್ಲ ಫ್ರೆಂಡ್ಸ್, ಹಾಗೆ ಕೂಡ ಬಿಡ್ಬೋದು ಸ್ಪ್ರೇ ಮಾಡಿಕೊಂಡು. ತುಂಬಾ ಏರ್ ಫಾಲ್ ಆಗ್ತಾಯಿತ್ತು. ಹಾಗಾಗಿ ನಾನು ಇದು ಸ್ಪ್ರೇ ಮಾಡ್ಕೊಳ್ಳೋದ್ರಿಂದ ನನಗೆ ಈಗ ಏರ್ ಫಾಲ್ ಆಗೋದು ಕಡಿಮೆ ಆಗಿದೆ. ತುಂಬಾ ಚೆನ್ನಾಗಿ ಅನಿಸಿತ್ತು ನನಗೂ ಕೂಡ. ಹಾಗಾಗಿ ಈಗ ಬೇಸಿಗೆನೂ ಕೂಡ ಅದು ಏನೋ ಒಂಥರ ಕೂಲ್ ಅನ್ನಿಸ್ತಾ ಇರುತ್ತೆ. ಹಾಗಾಗಿ ನಾವು ವಾರದಾಗ 3 ಸಲ ಸ್ಪ್ರೇ ಮಾಡ್ಕೊತಾ ಇರ್ತೀನಿ. ತುಂಬಾ ಒಳ್ಳೆಯ ರಿಸಲ್ಟೇ ಕೊಟ್ಟದಂತ ಹೇಳ್ಬೋದು. ಹಾಗಾಗಿ ಪೂಜೆ ಅದು ಇವಾಗ ಮುಗಿಸ್ಕೊಂಡೆ ನೋಡ್ರಿ. ಜಳಕ ಅದು ಆಯಿತು, ಪೂಜೆ ಅದು ಮುಗಿಸ್ಕೊಂಡು ಶುಕ್ರವಾರದ ಪೂಜೆ ಈ ಥರ ಸಿಂಪಲ್ಲಾಗಿ ಮಾಡಿ ನೋಡ್ರಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಆಲ್ ಅಂತ ಆಪ್ಷನ್ ಬರುತ್ತೆ, ಅಲ್ಲಿ ಪ್ರೆಸ್ ಮಾಡಿದ್ರೆ ನಾ ಮಾಡಿರೋ ವಿಡಿಯೋದು ನೋಟಿಫಿಕೇಶನ್ ನಿಮ್ಗೆ ತಕ್ಷಣಕ್ಕೆ ತಲುಪುತ್ತೆ ಫ್ರೆಂಡ್ಸ್. ನನ್ನ ವೀಡಿಯೋಸ್ ಕೊಟ್ಟ ನಂತರ ನೀವು ಆವಾಗಲೇ ನೋಡ್ಬೋದು. ನೋಡಿ, ಇದು ಆಲೂಗಡ್ಡೆ ಒಂದು 2 kg ಆಲೂಗಡ್ಡೆ ತಂದಿದ್ದೆ ಫ್ರೆಂಡ್ಸ್. ಹಂಗಾಗಿ ಆಲೂಗಡ್ಡೆ ಸ್ವಲ್ಪ ಚಿಪ್ಸ್ ಮಾಡಿ ಹಾಕಿದ್ರೆ ಆಯಿತು ಅಂತ ಅಂದ್ಬಿಟ್ಟು, ಇವಾಗ ಸಮ್ಮರಲ್ಲ ಹಂಗಾಗಿ ಒಂದಿಷ್ಟು ಸ್ಟಾಕ್ ಮಾಡಿ ಇಟ್ಟರೆ ಆಯಿತು, ಯಾವಾಗಾದ್ರೂ ಊಟದಾಗ ತಿನ್ನಕ್ಕೆ ಬರುತ್ತೆ ಅಂತ ಅಂದ್ಬಿಟ್ಟು ಈ ಥರ ನಾನು ಬೇಸಿಗೆ ಟೈಮಲ್ಲಿ ನಾನು ಮಾಡ್ತೀನಿ. ಇವಾಗ ಒಂದು ಬುಟ್ಟಿಗೆ ನೀರು ಹಾಕ್ಬಿಟ್ಟು ಅದಕ್ಕೆ ಉಪ್ಪು ಹಾಕಿ ಇದು ಹಾಕಿ ಒಂದು ಸ್ವಲ್ಪ ಹೊತ್ತು ಪಟ್ಗ ಅಂತ ಹೇಳ್ತಾರೆ ಫ್ರೆಂಡ್ಸ್. ಈಗೇನು ಹಾಕತ್ತೀನಲ್ಲ ಪಟ್ಗ ಅಂತ. ಈಗೇನು ಒಂದಿಷ್ಟು ದೊಡ್ಡ ಬಿಳಿ ಕಲ್ಲು ಗತ್ತಲೆ ಇರ್ತದೆ, ಅದರೊಳಗಿಂದೇ ನಾನು ಒಂದು ಸ್ವಲ್ಪನೇ ಚೂರ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಅದು ಹಾಕೋದ್ರಿಂದ ಏನಾಗ್ತದೆ, ಚೀಪ್ಸ್ ಅನ್ನೋದು ಕಪ್ಪಾಗಂಗಿಲ್ಲ. ಅಂದರೆ 3-4 ಸಲ ಚೆನ್ನಾಗಿ ವಾಶ್ ಮಾಡಬೇಕು. ಮಾಡಿಬಿಟ್ಟು ಅದನ್ನು ಹಾಕಿ ಮತ್ತು ಒಂದು 2 ಸಲ ತೊಳೆದು ನಾವು ಕಟ್ ಮಾಡಿ ಹಾಕಿದ್ರೆ ನೋಡಿರಿ ಎಲ್ಲ ಕಲರ್ ಥರ ತುಂಬಾ ಚೆನ್ನಾಗಿ ಆಗುತ್ತೆ. ಚೀಪ್ಸ್ ಕಪ್ಪಾಗಂಗಿಲ್ಲ. ಕೆಲವೊಂದು ಸಲ ನೋಡಿರಿ ಆಗುತ್ತೆ. ಆ ಥರ ಆಗಬಾರ್ದು ಅಂತಂದರೆ ಕಪ್ಪಿಗೆ ಈ ಒಂದು ಹಾಕಿದ್ರೆ ನೋಡಿರಿ ಅಷ್ಟು ಚೆನ್ನಾಗಿ ನೀವು ಅದೇ ಎಣ್ಣೆ ಒಳಗೆ ಕರೆದ್ರೆ ನೋಡಿರಿ ವೈಟಾಗಿ ತುಂಬಾ ಕ್ರಿಸ್ಪಿಯಾಗಿ ಬಂದಿರ್ತಾವೆ ಫ್ರೆಂಡ್ಸ್. ಹಂಗಾಗಿ ನಾನು ಅದನ್ನು ಹಾಕ್ತೀನಿ. ಪ್ರತಿಯೊಬ್ಬರು ಅದನ್ನು ಹಾಕಿ ನೋಡಿ, ತುಂಬಾ ಚೆನ್ನಾಗಿ ಆಗುತ್ತೆ ಚಿಪ್ಸು. ಅದಕ್ಕೋಸ್ಕರ ನಾನು ಇವಾಗ ಹಾಕಿಬಿಟ್ಟು ಈ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಹುಡುಗರಿಗೆ ಅಂದರೆ ತುಂಬಾ ಇಷ್ಟ. ಹಾಗಾಗಿಬಿಟ್ಟು ತೆಳುವಾಗಿ ಚಿಪ್ಸ್ ಮಾಡೋದಕ್ಕಿಂತ ಈ ಥರ ಮಾಡಿದರೆ ತುಂಬಾ ಚೆನ್ನಾಗಿ ಆಗುತ್ತೆ. ಹಾಗಾಗಿ ನಾನು ಈ ಥರನೇ ಮಾಡ್ತಾಯಿದ್ದೀನಿ. ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ, ಯಾವ ಥರ ಮಾಡ್ತಾಯಿದ್ದೀನಿ, ಹೇಗೆ ಮಾಡ್ತಾಯಿದ್ದೀನಿ ಅನ್ನೋದು ಕೂಡ ನಿಮಗೂ ಕೂಡ ಅರ್ಥ ಆಗುತ್ತೆ. ನೀವು ಕೂಡ ಮಾಡಿ ಇಡಿ. ಮಕ್ಕಳಿಗೆ ಬೇಕು ಅಂದಾಗ ನಾವು ಈ ಥರ ನಮ್ಮ ಮನೆಯಲ್ಲೇ ಮಾಡಿ ಕೊಟ್ರೆ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ಹೊರಗಡೆ ಏನು ಎಲ್ಲ ಸ್ವಲ್ಪ ಕೆಮಿಕಲ್ಲು ಅದು ಹಾಕಿರ್ತಾರೆ. ಹಾಗಾಗಿ ನಾವು ಮನೆಯಲ್ಲೇ ಈ ಥರ ಮಾಡಿಟ್ಟಾಗ ನಮಗೆ ಮಕ್ಕಳು ಬೇಕು ಅಂತಂದಾಗ ನಾವು ಹುರಿದ್ಬಿಟ್ಟು ಕೊಟ್ಟರೆ ಅವರು ತುಂಬಾ ಇಷ್ಟ ಆಗುತ್ತೆ. ಅವ್ರಿಗೆ ಹೆಲ್ದಿ ಕೂಡ ಆಗಿರುತ್ತೆ ಚಿಪ್ಸು. ಹೊರಗಡೆ ಕೆಮಿಕಲ್ ಇರುತ್ತಲ್ಲ, ಹಂಗಾಗಿ ನಾವು ಈ ಥರ ಮಾಡೋದ್ರಿಂದ ನೋಡಿರಿ ಇಷ್ಟ ಆಗ್ಯಾವ ನೋಡಿರಿ. ಚೆನ್ನಾಗಿ ತೊಳೆದ್ಬಿಟ್ಟು ನಾನು ಇವಾಗ ಒಂದು ಬುಟ್ಟಿ ತೆಗ್ದು ಹಾಕ್ತಾಯಿದ್ದೀನಿ ರೀ. ಹಾಕ್ಬಿಟ್ಟು ಇವಾಗ ಬಿಸಿನೀರು ಕಾಸೋಕಿಟ್ಟೀನಿ ರೀ. ಗ್ಯಾಸ್ ಒಲೆ ಮೇಲೆ ಇವಾಗ ಬಿಸಿನೀರು ಕಾಸೋಕಿಟ್ಟೀನಿ ರೀ. ಅದಕ್ಕೊಂದು ಸ್ವಲ್ಪ ಹಾಕತ್ತೀನಿ ರೀ. ನೀರು ಬಿಸಿ ಹಾಕತ್ತವ. ಒಂದು ಕುದಿ ಬಂದ ನಂತರ ಇದೇನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರೀ. ಎಷ್ಟಂದ್ರೆ ಒಂದು 3-4 ಸಲ ತೊಳಿಬೇಕು ರೀ. ಚಂದ ತೊಳೆದ್ರೆ ಚಲೋ ಆಗ್ತಾವ್ರಿ, ಇಲ್ಲಾಂದ್ರೆ ಕಪ್ಪು ಆಗ್ತಾವ್ರಿ. ಹಂಗಾಗಿ 3-4 ಸಲ ತೊಳೆದು ನೀರು ಕುದಿ ಬಂದ ನಂತರ ಒಂದು ಉಗಿ ಕುದಿಸ್ಕೊಂಡ್ರೆ ಸಾಕಾಗ್ತದೆ ನೋಡಿ. ಇವಾಗ ಒಂದು ಕುದಿ ಬಂದಾದ್ರಿ. ಈಗ ನಾನು ಅದನ್ನು ಈಗ ತೊಳೆದಿಟ್ಟಿದ್ದು ಹಾಕ್ತೇನೆ ರೀ. ಅದಕ್ಕೆ ಹಾಕಿಬಿಟ್ಟು ಇನ್ನೂ ಒಂದು ಉಗಿ ಕುದಿಸಿದ್ರೆ ಸಾಕಾಗ್ತದೆ ನೋಡಿರಿ. ಇವಾಗ ಕುದಿಯೋ ನೀರಿಗೆ ಹಾಕಿ ಒಂದು ಉಗಿ ಕುದಿಸಿದ್ರೆ ಸಾಕು. ತುಂಬಾ ಚೆನ್ನಾಗಾಗುತ್ತೆ. ಕೊನೆವರೆಗೂ ನೋಡಿರಿ, ಗುರ್ತಾಗುತ್ತೆ. ನೀವು ಕೂಡ ತುಂಬಾ ಇಷ್ಟಪಡ್ತೀರಿ. ಈ ಥರ ಮಾಡಿ ಒಂದು ಡಬ್ಬಿ ಒಳಗೆ ಇಟ್ಟರೆ ಒಂದು ಸ್ವಲ್ಪನೂ ಕೂಡ ಕೆಡಲ್ಲ. 1 ವರ್ಷ ಯಾಕೆ 1-2 ವರ್ಷನೂ ಕೂಡ ನಾವು ಇಟ್ಟರೂ ಕೆಡಂಗಿಲ್ಲ ನೋಡಿರಿ. ಇವಾಗ ಒಂದು ಕುದಿ ಬಂದವ್ರಿ. ನಾನು ಒಂದು ಸ್ವಲ್ಪನೇ ತಿರುವಾಡ್ತಾ ಇದ್ದೀನಿ ರೀ. ಇವಾಗ ಒಂದು ಸ್ವಲ್ಪ ಮುಚ್ಚಿಡ್ತೀನಿ ರೀ. ಇವಾಗೆಲ್ಲನೂ ನೀರು
ನೋಡ್ರಿ ಈ ಥರ ಆಗೈತಿ. ಈಗ ನೀರು ಬಸ್ಕೊಂಡ್ಬಿಡಮ್ರಿ. ಇವಾಗ ಅದನ್ನು ಬಸ್ಬಿಟ್ಟು ನಾವು ಇವಾಗ ನೋಡೋಣ್ರಿ ಕುದ್ದಾವೆಲ್ಲ ಅಂತ ನೋಡೋಣ್ರಿ. ಇವಾಗ ಒಂದು ಸ್ವಲ್ಪ ಉಗುರಿಂದ ಈ ಥರ ಮಾಡಿದರೆ ಸಾಕು ನೋಡ್ರಿ. ತುಂಬಾ ಚೆನ್ನಾಗಿ ಆಗುತ್ತೆ ಫ್ರೆಂಡ್ಸು. ಇವಾಗ ನೀರು ಬಚ್ತಾ ಇದ್ದೀನಿ. ನೀರು ಬಸ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಆರಕ್ಕೆ ಬಿಟ್ಟು ಆನಂತರ ಉಪ್ಪು ನೀರು ಹಾಕೊಂಡು ಒಣಗಾಕ್ಬೇಕ್ರಿ. ಇವಾಗೆಲ್ಲ ನೀರು ಬಸ್ತೀನಿ ರೀ. ಇವಾಗ ನೋಡ್ರಿ ಬಿಸಿ ಅದಾವ, ಹಾಗಾಗಿ ಆ ನಂತರ ಒಂದು ಸ್ವಲ್ಪ ಆರಿದ ನಂತರ ಹಾಕಂಬ್ರಿ. ನೋಡ್ರಿ ಈ ಥರ ಆದರೆ ಸಾಕಾಗುತ್ತೆ ನೋಡ್ರಿ. ಒಂದು ಕವರ್ ಹಾಕ್ಬಿಟ್ಟು ನಾನು ಇವಾಗ ಟೆರೆಸ್ ಹಾಕ್ತಾ ಇದ್ದೀನಿ ನೋಡ್ರಿ. ಈ ಥರ ತೆಳುವಾಗಿ ಹಾಕಿಬಿಡ್ಬೇಕ್ರಿ ಎಲ್ಲ ಕಡೆ. ನಾನು ಈ ಥರ ಚಿಮುಕ್ಸ್ತಾ ಇದ್ದೀನಿ ನೋಡ್ರಿ. ಈ ಥರ ತೆಳುವಾಗಿ ಹಾಕಿದರೆ ಇದು ತುಂಬಾ ಬಿಸಿಲದ ಫ್ರೆಂಡ್ಸ್, ಹಂಗಾಗಿ ಬೇಗನೆ ಒಣಗ್ತಾವ. ಅಂದರೂ ಕೂಡ ನಾವು ಎಷ್ಟು ಅಂದ್ರೆ ಒಂದು 3 ಇಲ್ಲ 4 ದಿನವೂ ನಾವು ಚೆನ್ನಾಗಿ ಒಣಗಿಸ್ಬೇಕ್ರಿ. ಯಾಕಂದರೆ ಇವಾಗ ಅಷ್ಟೇ ಸರಿಯಾಗಿ ಒಣಗಿದ್ವು ಅಂದರೆ ಎಣ್ಣೆಯಲ್ಲಿ ಹಾಕಿದರೆ ಸಿಡಿಯೋ ಚಾನ್ಸ್ ಇರ್ತಾವೆ ರೀ. ಚೆನ್ನಾಗಿ ಒಣಗಿಸಿದ್ವಿ ಅಂದ್ರೆ ಏನು ಸಿಡಿಯಂಗಿಲ್ಲ ರೀ. ಎಲ್ಲ ಆಯ್ತು ರೀ. ಹಾಕಿ ಬಂದು ಇವಾಗ ಮಧ್ಯಾಹ್ನಕ್ಕೆ ಒಂದು ಸ್ವಲ್ಪ ನಾನು ಉದ್ದಿನಬೇಳೆ ಹಾಕ್ಕೊಂಡು ಟೊಮೆಟೊ ಬಾತ್ ಮಾಡಿಕೊಂಡು ಇವಾಗ ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಇಷ್ಟ ಆಗಿತ್ತು ಅಂದ್ರೆ ಪ್ರತಿಯೊಬ್ಬರು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಟೇಕ್ ಕೇರ್. ಬಾಯ್ ಫ್ರೆಂಡ್ಸ್.